ಆಸ್ತಿ ಅಂತಂದ್ರೆ ಅದು ವಿದ್ಯೆ ಒಂದೇ ಮಿತ್ರರೇ. ಅಂತ ಆಸ್ತಿಯನ್ನು ಹೇಳಿಕೊಟ್ಟಂತ ನನ್ನೆಲ್ಲ ಶಿಕ್ಷಕರೊಂದರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಮತ್ತೆ ಅವಕಾಶ ಶಂಸುದ್ದೀನ್ ಸರ್ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಬಂದಿದ್ದು 90 ಬಂದೆ. ಮಾತ್ರೆ ಬದ ಎಲ್ಲರಿಗೂ ಶುಭಾಶಯಗಳು. ಓಕೆ ಸರ್, ಥ್ಯಾಂಕ್ ಯು. ಈಗ ಅವಕಾಶ ಶ್ರೀಯುತ ಈ ಕಾಲೇಜಿನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವೀರೇಂಗೌಡ ಸರ್ ಅವರಿಗೆ. ಮೊಟ್ಟ ಮೊದಲದಾಗಿ ಎಲ್ಲರಿಗೂ ನಮಸ್ಕಾರ. ಸಮಾರಂಭ, ಸ್ನೇಹ ಸಮ್ಮಿಲನ, ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿರ್ತಕ್ಕಂಥ ಹಾಗೂ ಇದ್ರ ಇಂದಿನ ಶ್ರಮದ ರೂವಾರಿಗಳಾಗಿರ್ತಕ್ಕಂಥ ವಿನಯ್ ಸರ್, ಸುನೀಲ್ ಸರ್ ಮತ್ತು ನನಗೆ ಕೆಲವರ ಹೆಸರೇ ಗೊತ್ತಿರೋದು, ಯಾಕಂದರೆ ಅವ್ರ ಮುಖಪರಿಚಯ ಅಷ್ಟೇ ಇರೋದು ನನಗೆ. ಸೊ ಅವರೆಲ್ಲರೂ ತುಂಬ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿ ನಿಮ್ಮೆಲ್ಲರೂ ಈ ಒಂದು ಸಂತೋಷಕ್ಕೆ ಹಾಗೂ ಗುರುಗಳ ಒಂದು ದೀಕ್ಷೆಗೆ ನೀವೆಲ್ಲರೂ ಕಾರಣೀಭೂತರಾಗಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹೇಳ್ತಾ ಇದ್ರು ಪದೇ ಪದೇ ನಂಗೆ ಭಾಳ ಮುಜುಗರ ಆಗೋದು. ಇಲ್ಲಿ ನಾನು ಏನೂ ಮಾಡಿಲ್ಲ, ನಾನೇನು ಕೊಟ್ಟಿಲ್ಲ, ಎಲ್ಲ ನಿಮ್ಮದೇ ಇದು. ಯಾಕೆಂದರೆ ಇದರ ರೂವಾರಿಗಳು ಮತ್ತು ಇದರ ಒಂದು ಏನು ಇದೆಲ್ಲ ನಿಮ್ಮದು, ನಂದೇನಿಲ್ಲ ಇಲ್ಲಿ. ಆ ವಿಚಾರವಾಗಿ ನಾನು ಮಾತಾಡೋದು ಕೂಡ ನನಗೆ ಒಂದು ಖುಷಿ ವಿಚಾರ. ನಮ್ಮ ಶಾಲೆಯಲ್ಲಿ ಈ ಹಿಂದೆ ಇದು ನನಗೆ 1947 ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಕಾರ್ಯಕ್ರಮ. ಬಂದ ತಕ್ಷಣ ನನಗೆ ಏನು ಕೇಳ್ತಾರೆ ಅಂದರೆ, ನನಗೆ ಡಾಕ್ಯುಮೆಂಟ್ಸ್ ಬೇಕು ಸರ್ ನಾವು ಓದಿದ್ದಂದಾಗ ನನಗೆ ತುಂಬ ಖುಷಿ ಆಗುತ್ತೆ. ಖುಷಿ ಆದಾಗ ಒಂದು ಸ್ವಲ್ಪ ಎಲ್ಲಿ ಬೇಸರ ಆಗ್ತಂದ್ರೆ ನನಗೆ ಹುಡುಕಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಲೀಸ್ಟ್ ಸಿಗದೆ ಹೋದಾಗ ತುಂಬ ನನಗೂ ಕೂಡ ಬೇಸರ ಆಗ್ತದೆ. ಅಲ್ಲಿ ತುಂಬ ಶ್ರಮ ಆಗಿ ಅದು ಎಷ್ಟು ಧೂಳ ಇತ್ತು ಅವೆಲ್ಲವನ್ನು ಕೂಡ ಸಹಿಸ್ಕೊಂಡು ನಾವೇನೋ ಮಾಡ್ತೀವಿ, ಆದರೆ ವಿದ್ಯಾರ್ಥಿಗಳ ಲೀಸ್ಟ್ ಬೇಕಂದದ್ದು ಅವರಿಗೆ ಸಿಗೋದಿಲ್ಲ. ಅವಾಗ ನನಗೆ ತುಂಬ ಬೇಸರ ಆಯಿತು. ಇದಕ್ಕಾಗಿ ತುಂಬ ಶ್ರಮ ಹಾಕಿ ಸುನೀಲ್ ಸರ್ ಮತ್ತು ನಂಗೆ ಗೊತ್ತಿರಲಿಲ್ಲ ಎಷ್ಟು ಜನ ನಾನು ದಿನ ನೋಡ್ತಾ ಇದ್ದೆ, ನೀವೆಲ್ಲರೂ ಒಂದೇ ಟೀಮ್ ಅಂತ ನನಗೆ ಈಗ ಗೊತ್ತಾಯಿತು. ನಿಮ್ಮ ಬಾಂಧವ್ಯ ಹೀಗೆ ಯಾವತ್ತೂ ಇರಲಿ. ಸೊ ನಮ್ಮ ಶಾಲೆ ಅಂತಕ್ಕಂಥ ಭಾವನೆ ನಿಮಗೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ, ಅದು ತುಂಬ ನಾನು ನೋಡಿ ಕಲ್ತಿದ್ದೇನೆ. ಸೊ ನನಗೆ ನೀವೆಲ್ಲರೂ ಕೂಡ ಮಾರ್ಗದರ್ಶಕರು. ನಾನು ತುಂಬ ನಿಮ್ಮ 1-2 ವರ್ಷದ ಒಂದು ದೊಡ್ಡನಿರ್ಬೋದು ಅಷ್ಟೇ ಹಬ್ಬ ಅಂದರೆ, ನನಗೆ ಇವರೆಲ್ಲರೂ ಕೂಡ ಮಾರ್ಗದರ್ಶಕರು ಮತ್ತು ಗುರುಗಳು. ಈ ಸಮಾಜ ನನಗೆ ತುಂಬ ಕೊಟ್ಟಿದೆ. ಎಸ್ಪೆಷಲಿ ನನಗೆ ಬಂದು 2 ವರ್ಷ ಕಂಪ್ಲೀಟ್ ಮಾಡಿದ್ದೇನೆ ಈ ಶಾಲೆಯಲ್ಲಿ. ನಾನು ತುಂಬ ಕಲಿಯೋದಿದೆ, ನಾನು ಈ ಶಾಲೆಯಲ್ಲಿ ಇನ್ನೂ ಮಾಡೋದಿದೆ ಅಂತ ಭಾವಿಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದೀರಿ. ಅಂದರೆ ಇದು ನನಗೆ ಒಂದು ಗೋಲ್ಡನ್ ಅಪರ್ಚುನಿಟಿ. ಇನ್ಚಾರ್ಜ್ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾಗಿರ್ತಕ್ಕಂಥದ್ದು ಅದೇನೋ ಗೊತ್ತಿಲ್ಲ. ಹಾಗೆ ಹಿರಿಯ ಶಿಕ್ಷಕರು ತುಂಬ ಕಷ್ಟಪಡ್ತಾ ಇದ್ರು, ನೋಡ್ಲಾರ್ದೆ ನಾನೇನು ಮಾಡಿದೆ, ಇದು ತುಂಬ ಚಾಲೆಂಜ್ ಇದೆ ಅಂತ ನಂಗೆ ಇವತ್ತು ಗೊತ್ತಾಯಿತು. ಅಷ್ಟು ಸುಲಭಿಲ್ಲ ಇಲ್ಲಿ ಮುಖ್ಯ ಗುರುಗಳು, ಪ್ರಭಾರಿ ಮುಖ್ಯ ಗುರುಗಳು ಅಥವಾ ಮುಖ್ಯ ಗುರುಗಳು ಹುದ್ದೆ ನಿಭಾಯಿಸುವಂಥದ್ದು. ಯಾಕಂದರೆ ನಮ್ಮ ಬಸಪ್ಪ ಸಾರ್ ಹೇಳಿದ್ರು, ಇಲ್ಲಿ ಕೊಡುವಂಥದ್ದು ಭಾಳ ಇದೆ, ಅಂದರೆ ನಾನಲ್ಲ, ನನ್ನ ಮೂಲಕ ಅಷ್ಟೇ. ಸೊ ಅಲ್ಲಿ ಏನಾದರೂ ವ್ಯತ್ಯಾಸಗಳಾದಾಗ ಇಡೀ ನಮ್ಮನ್ನ ಸಮಾಜ ನೋಡ್ತಾ ಇರ್ತದೆ. ನಾವು ತುಂಬ ಎಚ್ಚರಿಕೆಯಿಂದ ಆಮೇಲೆ ಹೇಳ್ತಾ ಇದ್ರು, ಇವತ್ತು ಶಿಕ್ಷಣ ಹಾಗೆ ಇಲ್ಲ, ನೀವೆಲ್ಲ ಹೇಳಿದ್ರಿ ಚಡಿ ಏಟು ಅಂತ ಏನೇನೋ ಹೇಳ್ತಾ ಇದ್ರಿ ಸರ್. ಈಗ ನಾನು ಅದನ್ನು ಕಲ್ತು ಬಂದಿಲ್ಲ. ಮಗುವಿನ ದೊಣ್ಣೆಯನ್ನು ತೆಗೆದುಕೊಂಡ್ರೆ ಆ ವಿದ್ಯಾರ್ಥಿಯ ಭವಿಷ್ಯವನ್ನು ನಾಶ ಮಾಡಿದಂತೆ ಅಂತ ಆಗ್ಬಿಟ್ಟಿದೆ ಈಗ. ಸೊ ಅಂದ್ರೆ ಕಲಿಸುವುದು ಏನಿದ್ರು ಪ್ರೀತಿಪೂರ್ವಕವಾಗಿಯೇ ಮಾಡಬೇಕಾಗಿದೆ, ಮನವೊಲಿಸುವ ಪೂರ್ವಕ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಒಂದು ಇತ್ತೀಚಿನ ಒಂದು ಏನು ಅಧ್ಯಯನಗಳು ಹೇಳ್ತಾ ಇದ್ದಾವೆ. ಏನು ಮನಃಶಾಸ್ತ್ರ ಅಧ್ಯಯನ ಮಾಡಿದಾಗ ನಮಗೆ BEd ಅಲ್ಲಿ ಕಲ್ತ್ಕೊಂಡು ಬಂದಿರತಕ್ಕಂಥದ್ದು ಅದು ಸತ್ಯ ಕೂಡ. ಸೊ ಇಲ್ಲಿ ಏನಂದ್ರೆ ಮನೋಸಾಮಾಜಿಕ ವ್ಯವಸ್ಥೆ ಕುಸಿತಾ ಇದೆ ನಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ. ಅಲ್ಲಿ ಏನಂದ್ರೆ ಪರಸ್ಪರ ನಮ್ಮ ವೃತ್ತಿ ಬಾಂಧವರಲ್ಲಿ ಅಥವಾ ನಮ್ಮ ಒಂದು ಸಮಾಜ ಏನ್ ನೋಡ್ತಿದ್ವಿ, ಈ ಹಿಂದಿನ 1-2 ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸಮಾಜದ ಬಗ್ಗೆ ನಾನು. ಯಾಕಂದ್ರೆ ನಮ್ಮ ಶಾಲೆ ಅನ್ನುವುದು ಸಮುದಾಯದ ಒಂದು ಸಣ್ಣ ಭಾಗ, ಇದು ಕೂಡ ಸಮುದಾಯದ ಕನ್ನಡಿ. ಅಲ್ಲಿ ಎಲ್ಲಾ ವೃತ್ತಿ ಬಾಂಧವರನ್ನ ಗೌರವಿಸುವಂತ ಕಾಲಗಳು ಇದ್ದು ಆ ಕಾಲಘಟ್ಟದಲ್ಲಿ. ಸೊ ನಮ್ಮಪ್ಪ ರೈತ ಆಗಿದ್ರೆ ರೈತನಿಗೆ ಸಹಾಯಕನಾಗಿ ಬಡಿಗೆ ಇರ್ತಾ ಇದ್ದ, ಆ ಬಡಗಿಗೆ ಸಹಾಯಕನಾಗಿ ಮತ್ತೆ ಯಾರು
ಆ ಕಣ ಮತ್ತು ಕಾಳು ಒಕ್ಕಲೆ ಮಾಡ್ತಕ್ಕಂಥದ್ದು, ಹೀಗೆ ವಿವಿಧ ಸ್ತರಗಳಲ್ಲಿ ಸ್ತರವಿನ್ಯಾಸದಿಂದ ನಮ್ಮ ಸಮಾಜ ರೂಪುಗೊಂಡಿತ್ತು. ಇವತ್ತು ಒಂದೇ ಕಡೆಗೆ ಅದು ಛಿದ್ರ ಆಗಿ ಹೋಗ್ಬಿಟ್ಟಿದೆ. ಎಲ್ಲರಿಗೂ ಕೂಡ ಎಂಪ್ಲಾಯ್ಮೆಂಟ್ ಬೇಕು ಅಂತಕ್ಕಂಥದ್ದು. ಸೊ ಈ ದಿಶೆಯಲ್ಲಿ ನೋಡಿದಾಗ ನಾವು ಎಲ್ಲೋ ಒಂದ್ ಕಡೆಗೆ ನಮ್ಮನ್ನು ನಾವು ಮರೆತುಕೊಂಡು ಬೇರೆ ಯಾವುದೋ ಲೋಕಕ್ಕೆ ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಭಾಸ ಆಗ್ತದೆ. ಅಂದ್ರೆ ಇರುವ ವ್ಯವಸ್ಥೆಯನ್ನ ಗೌರವಿಸದೆ ನಮಗೆ ಬೇರೆ ದಾರಿ ಇಲ್ಲ, ಅನ್ಯತಾ ಭಾವಿಸಬೇಡ ಇದನ್ನ ಹೇಳ್ತಾ. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ಲರನ್ನು ಗೌರವಿಸುವಂತ ಒಂದು ವ್ಯವಸ್ಥೆ ಆಗ್ಬೇಕಾಗಿದೆ. ತಂದೆ ತಾಯಿ ಮತ್ತು ಮಕ್ಕಳಿಗೆ ಹೇಳಿಕೊಡುವಾಗ, ನಾವು ಒಂದು ಸಂಸ್ಕಾರ ಅಂತ ಕೊಡುವಾಗ, ನಾವು ಮೊದಲು ಅವರಿಗೆ ಯಾವುದೇ ಕೆಲಸ ಇರಲಿ, ಕೆಲಸವನ್ನ ಗೌರವಿಸುವಂತ ಮನಸ್ಥಿತಿಯನ್ನ ಬೆಳೆಸ್ಕೊಡ್ಬೇಕು, ಆ ಮಗುವಿಗೆ ಬರಬೇಕು ಅಂತ ಒಂದು ಸಂಸ್ಕಾರವನ್ನು ಕೊಡ್ರಿ ಅಂತ ಕೇಳ್ಕೊಳ್ತಾ ನನ್ನ 2 ಮಾತುಗಳಿಗೆ ವಿದಾಯ ಹೇಳ್ತಿದ್ದೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಹಿಂದ್. ಮತ್ತು ತಮ್ಮ ಬಗ್ಗೆ ಹೇಳ್ಕೊಳಲ್ಲ, ಯಾವ್ದನ್ನ ಮಾಡಿದೀನಿ ನಾ ಮಾಡಿಲ್ಲ ಅಂತಾರೆ. ಎಷ್ಟೊಂದು ವರ್ಕ್ಗಳು ನಮ್ಗೆಲ್ಲ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಅವ್ರು ಇಲ್ದ ಅಂತಂದ್ರೆ ನಿಮ್ದು ಯಾರ್ದು ಲಿಸ್ಟೇ ಸಿಗ್ತಿದ್ದಿಲ್ಲ, ಎಲ್ಲರನ್ನು ಹುಡುಕರೋದಕ್ಕೆ ಸಾಧ್ಯನೇ ಇರ್ತಿದ್ದಿಲ್ಲ. ಇಂಥ ಒಂದು ಕೆಲಸವನ್ನ ಮುಖ್ಯೋಪಾಧ್ಯಾಯರಿಗೆ ವೀರನ್ ಗೌಡ ಸರ್ ಆಗಲಿ, ಅವರ ಸಹ ಶಿಕ್ಷಕರಾದಂಥ ರಂಗನಾಥ್ ಸರ್ ಆಗಿರಲಿ, ಇವರು ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಆ ಒಂದು ಸಂತೋಷದಿಂದನೇ ನಾವೆಲ್ಲರೂ ಈ ಒಂದು ಸಂತೋಷದ ಗುರುವಂದನ ಕಾರ್ಯಕ್ರಮಕ್ಕೆ ಸೇರಕ್ಕೆ ನಾವು ಒಂದು ಕಾರಣ ಆಗಿದ್ದೀವಿ ಅನ್ನೋದು ಈ ಸಂದರ್ಭದಲ್ಲಿ ನೆನೆಸ್ಕೊಳಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನಾಟ್ ಏಬಲ್ ಟು ಟೆಲ್ ಇನ್ ಸಿಂಗಲ್ ವರ್ಡ್ ಸರ್. ಥ್ಯಾಂಕ್ ಯು ಸರ್. ಅವಕಾಶ ಶ್ರೀ MPM ವೀರಭದ್ರ ಸರ್ ಅವರು ಒಂದೆರಡು ಮಾತು ಸರ್, ಒಂದೆರಡು ಮಾತು. ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಶಿಷ್ಯ ವರ್ಗದವರೇ, ನಾನು ಇಲ್ಲಿ 20 ವರ್ಷ ಸೇವೆ ಸಲ್ಲಿಸಿದೆ. ಆಮೇಲೆ ಈ 25 ವರ್ಷದಿಂದ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದಾರಲ್ಲ, ಈ ಪುನಃ ಮತ್ತೆ ನನಗೆ ಇಲ್ಲಿ ಕಂಡು ಭಾಳ ಸಂತೋಷ ಆಗ್ತೈತಿ. ಆಮೇಲೆ ಈ ಶಿಕ್ಷಕ ವೃತ್ತಿ ಏನಿದೆ, ಎಲ್ಲಿ ಕಂಡ್ರೂ ನಮಗೆ ಗೌರವವನ್ನು ಕೊಡ್ತಕ್ಕಂಥ ಭಾಳ ಇದಾಯ್ತು. ಅದನ್ನು ನನಗೆ ನೋಡಿ ಈ ಸಲ ಮತ್ತೆ ನಾನು ಪುನಃ ಈಗ 1ನೇ ಕ್ಲಾಸ್ನಲ್ಲಿ 2ನೇ ಕ್ಲಾಸ್ನಲ್ಲಿ ಇದ್ರಲ್ಲ, ಮತ್ತೆ ಪುನಃ ನಾನು ಇಲ್ಲಿ ಅವನ್ನ ನೋಡಿ ಭಾಳ ಸಂತೋಷ ಪಡ್ತಾ ಇದ್ದೇನೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತುಗಳನ್ನು ಸರ್ ಅವರಿಗೆ ಈಗ ಅವಕಾಶ ರಂಗನಾಥ್ ಸರ್, ಸಹ ಶಿಕ್ಷಕರಿರ್ತಕ್ಕಂಥ ರಂಗನಾಥ್ ಸರ್ ಅವರು ಒಂದೆರಡು ಮಾತಿದೆ ಸರ್. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ನಿಮ್ಮ ಹಬ್ಬದಲ್ಲಿ ಭಾಗವಹಿಸಿ ಖುಷಿ ಪಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಈ ಕಾರ್ಯಕ್ರಮದ ಆಯೋಜಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ನಮನಗಳು. ನಾವು ನಿಮಿತ್ತ ಮಾತ್ರರು, ಹೂವಿನ ಜೊತೆ ನಾವು ಕೂಡ ಸ್ವರ್ಗಕ್ಕೆ ಹೋಯಿತು ಅಂತಾರೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹೂವುಗಳು ತಮ್ಮ ಪರಿಮಳವನ್ನು ಬೀರಿದ್ದರ ಪರಿಣಾಮವಾಗಿ ನೀವೆಲ್ಲರೂ ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳಲ್ಲಿ ಇದ್ದೀರಿ. ಅದಕ್ಕಾಗಿ ನಿಮಗೆ ವಿಶೇಷವಾದಂತಹ ಅಭಿನಂದನೆಗಳು. ನಾನು ಈ ಶಾಲೆಗೆ ಮುಂದೆ 25 ವರ್ಷ ಆಗಿದೆ. ಆದರೆ ನೀವು ಹೊರಗೆ ಹೋಗಿರಿ, ನಾವು ಒಳಗೆ ಬಂದೀವಿ. ನಮಗೆ ಈ ಕರ್ಮಭೂಮಿಯಲ್ಲಿ ಸಾಕಷ್ಟು ಸಹಕಾರಗಳೆಲ್ಲ ಸಿಕ್ಕಿದ್ದರ ಪರಿಣಾಮವಾಗಿ ನಿಮ್ಮಂಥವರ ಮುಖದಲ್ಲಿ ನಗುವನ್ನು ಕಾಣೋದಕ್ಕೆ, ರಸ್ತೆಯಲ್ಲಿ ಹೋಗುವಾಗ ನಿಂತ್ಕೊಂಡು ಕೈ ಮುಗಿದು ನಮಸ್ಕಾರ ಅನ್ನೋಂಥ ಮಕ್ಕಳನ್ನು ನಾವು ಕಾಣೋದಕ್ಕೆ ಒಂದು ಭಾಗ್ಯ ಅದಲ್ಲ. ಆ ಭಾಗ್ಯ ಎಲ್ರಿಗೂ ಸಿಗೋದಿಲ್ಲ. ಅಂಥದ್ದೊಂದು ಸೌಭಾಗ್ಯ ನಮ್ಮಗಳಿಗೆ ಸಿಕ್ಕದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಭವಿಷ್ಯತ್ತು ಇನ್ನೂ ಹೆಚ್ಚು ಉಜ್ವಲ ಆಗಲಿ. ಹಿರಿಯರ ಎಲ್ಲರ ಆಶೀರ್ವಾದ ನಿಮ್ಮಗಳ ಮೇಲೆ ನನ್ನ ಮೇಲೆಯೂ ಕೂಡ ಇರಲಿ ಅಂಥೇಳಿ ಆಶಿಸ್ತಾ, ಸರ್ಕಾರಿ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಅಪರೂಪ. ಖಾಸಗಿ ಶಾಲೆಗಳಲ್ಲಿ ಬೈಕ್ಗಳು ನಡೀತವೆ ಅಂತ ಹೇಳ್ತಿದ್ವಿ. ಇದು ನಮ್ಮ ಶಾಲೆಯಲ್ಲಿ ನಡೀತಾ ಇರತಕ್ಕಂಥ 2ನೇ ಅದ್ಭುತವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಹೋದ ವರ್ಷ ಇಂಥದ್ದೇ ಒಂದು ಕಾರ್ಯಕ್ರಮ ಅದು ಅದ್ಭುತವಾಗಿ ಆಯೋಜನೆ ಆಗಿತ್ತು. ಅದರ ಪ್ರೇರಣೆಯಾಗಿ ವಿನಯ್ ಸರ್ ಅವರು ಡಾಕ್ಟರ್, ಮತ್ತು ಇನ್ನೂ ಹೆಚ್ಚು ಖುಷಿ ವಿಷಯ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ನಮ್ಮ ಡಾಕ್ಟರ್ ವಿನಯ್ ಅವರು ಡಾಕ್ಟರ್ ಆಗಿರ್ತಕ್ಕಂಥದ್ದು. ಬೇರೆ ಬೇರೆ ಹುದ್ದೆಗಳಲ್ಲೂ ಕೂಡ ಉನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥದ್ದಾಗಿದೆ. ಎಲ್ಲರ ಸಹಕಾರದಿಂದ ನಾವೇನನ್ನ ವಿದ್ಯಾರ್ಥಿಗಳ ಪಟ್ಟಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹುಡುಕ್ತಕ್ಕಂಥದ್ದು ಸ್ವಲ್ಪ ಸಮಯ ಕೊಡಬೇಕಾಗ್ಬೋದು ಅಷ್ಟೇ. ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಿದ್ದೀವಿ ಅಂತ ಹೇಳಿ ಆಶಿಸ್ತಾ, ನನಗೆ ಇಂಥ ಅವಕಾಶಗಳು ಮತ್ತೆ ಮತ್ತೆ ಸಿಗಲಿ. ಅಂದರೆ ಇನ್ನು 6-8 ತಿಂಗಳ ಒಳಗಾಗಿನೇ ಬೇರೆ ವಿದ್ಯಾರ್ಥಿಗಳು ಕೂಡ ಇಂಥದ್ದೊಂದು ಸಮಾವೇಶಗಳನ್ನು ಮಾಡುವಂಥ ಮನಸ್ಸು ಮಾಡ್ಕೊಂಡು ಬರಲಿ.
ಅವ್ರಿಗೆ ಬೇಕಾದಂಥ ಲೀಸ್ಟನ್ನು ಹುಡುಕಿಕೊಡುವಂಥ ಸದಾವಕಾಶ ನನಗೆ ಮತ್ತೆ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ಆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ನಾನು ಸೇವೆಯಲ್ಲಿ ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಇನ್ನು 5 ತಿಂಗಳು ನನ್ನ ಸೇವಾವಧಿ. ಅಗತ್ಯ ಅನ್ನೋದಾದರೆ ಅವತ್ತಿನ ಸಿಬ್ಬಂದಿ ಸಹಕಾರವನ್ನು ಬಯಸಿದರೆ ನನ್ನ ಜೀವನ ಪೂರ್ತಿ ಈ ಶಾಲೆಯಲ್ಲಿ ಅಗತ್ಯ ಅನ್ನುವಂಥ ಸಹಕಾರಕ್ಕೆ ನಾನು ಸದಾ ಸಿದ್ಧ ಇದ್ದೇನೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ ಸರ್. ಖಂಡಿತವಾಗಿಯೂ ಆಲ್ರೆಡಿ ಇನ್ನೊಂದು ಬ್ಯಾಚ್ ವೇಟ್ ಮಾಡ್ತಾ ಇದೆ ಸರ್. ಆಲ್ರೆಡಿ ಸರ್ ಇಬ್ಬರ ಲಿಸ್ಟ್ ನಿಮ್ಮಿಬ್ಬರದ್ದು ಕೊಟ್ಟಿರ್ತೀನಿ ಸರ್. ನಾನು ನಿಮ್ಗೆ ಆಲ್ರೆಡಿ ನಂಬರ್ಗಳನ್ನು ಶೇರ್ ಮಾಡಿರ್ತೀನಿ ಸರ್. ದಯಮಾಡಿ ಆ ವಿದ್ಯಾರ್ಥಿಗಳು, ನಮ್ಮ ಹಿಂದಿನ ವಿದ್ಯಾರ್ಥಿಗಳಿಗೂ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಸಹಕಾರ ಎಲ್ಲದೂ ಇರಲಿ ಅಂತೇಳಿ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ ಕೊನೆಯದಾಗಿ ನೀವೆಲ್ಲರೂ ವೇಟ್ ಮಾಡಿರ್ತಕ್ಕಂಥ ನಮ್ಮ ದಿಲ್ಮೇಶ್ ಅಂತಲೇ ಹೆಸರಾದಂತಹ ಶ್ರೀ VS ಮಲ್ಲಿಕಾರ್ಜುನ್ ಸರ್ ಅವರು ಈ ಒಂದು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನದ ಕಾರ್ಯಕ್ರಮದ ಉದ್ದೇಶವನ್ನು ಹಾಗೂ ವಿದ್ಯಾರ್ಥಿಗಳ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.